Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing problems on share capital, issue of shares. Under that, we are discussing reissued of share after a forfeited. Here, the one more problem we will discuss. The problem is like this. A company issued 5,000 equity shares of 100 each at discount of 10%. Premium problem we have discussed. Now premium problem anna discuss ಮಾಡಿದೀವಿ. ಇಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. Allowed at the time of allotment, the net amount payable is as follows. ನೋಡಿ, ಪ್ರೀಮಿಯಮ್ ಅಲಾಟ್ಮೆಂಟ್ ಮೇಲೆ ಇರುತ್ತೆ, ಡಿಸ್ಕೌಂಟ್ ಅಲಾಟ್ಮೆಂಟ್ ಮೇಲೆ ಇರುತ್ತೆ. ಇಲ್ಲಿ ಡಿಸ್ಕೌಂಟ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. On application ₹20, on allotment ₹20, on first call 25 and final call 25. X holding 100 shares did not pay final call money. It means 100 shares are get forfeited. His share were forfeited. These shares were reissued to Y at ₹70 per share fully paid. Pass the journal entries. Got it what I am saying? ನೋಡಿ, ಇಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟಿದೆ, ಒಂದು ಶೇರ್ಗೆ ₹100 ಇದೆ. ಅಂಥದ್ದು 5,000 ಶೇರ್ಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಬಟ್ ಅಲಾಟ್ಮೆಂಟ್ ಮೇಲೆ ಡಿಸ್ಕೌಂಟನ್ನು 10% ಕೊಟ್ಟಿದ್ದಾರೆ. ಸರಿನಾ? ಅಪ್ಲಿಕೇಶನ್ನು ₹20, ಅಲಾಟ್ಮೆಂಟ್ 20, ಫಸ್ಟ್ ಕಾಲ್ 25, ಫೈನಲ್ ಕಾಲ್ 25. 100 ಶೇರ್ಸ್ ಏನಾಗಿದೆ, ಪರ್ಫಿಟೆಡ್ ಆಗಿದೆ, ನಾಟ್ ಇಶ್ಯೂಡ್. 100 ಶೇರ್ ಪರ್ಫಿಟೆಡ್ ಆಗಿದೆ. ಸೊ ಇಲ್ಲಿ ಆ 100 ಶೇರ್ಸನ್ನು ವಾಯ್ಗೆ ಇಶ್ಯೂ ಮಾಡಿದ್ದಾರೆ. ಓಕೆ, ಎಕ್ಸ್ ಶೇರ್ಸ್ ಪರ್ಫಿಟೆಡ್ ಆಗಿದ್ದು ವಾಯ್ಗೆ ಇಶ್ಯೂ ಮಾಡಿದ್ದಾರೆ ₹70. ಸೊ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಓಕೆ, ವಿ ವಿಲ್ ಪಾಸ್ ದ ಜರ್ನಲ್ ಎಂಟ್ರೀಸ್. ಓಕೆ, ಫಸ್ಟ್ ವಿ ಶುಡ್ ರೈಟ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ಏಸ್ ಕಂಪನಿ. Date we should write because they won't give the date, but we should write the date. Particulars, ledger folio, debit and the credit. Already I told you that if you want to write the any journal entry, first we should know the all the journal entries. Okay, at per, at premium and at discount. ಓಕೆ, ಆಟ್ ಪರ್ ಇದ್ದು ನಾನು ಹೇಳಿದ್ದೀನಿ, ಆಟ್ ಪ್ರೀಮಿಯಮು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಇದು ನೆಕ್ಸ್ಟ್ ಯಾವುದು, ಆಟ್ ಡಿಸ್ಕೌಂಟ್ ಎಷ್ಟು 10% ಮೇಲೆ ಇದೆ, ಅದ್ರ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಯಾವುದಕ್ಕೆ 2 ಜರ್ನಲ್ ಎಂಟ್ರೀಸ್, ಅಪ್ಲಿಕೇಶನ್ಗೆ 2 ಜರ್ನಲ್ ಎಂಟ್ರೀಸ್ ಬರೀಬೇಕು. ಏನು ಬರೀಬೇಕು, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟಿದೆ ಅಪ್ಲಿಕೇಶನ್, 20 into 5,000. How many shares? Equity shares 5,000. So 20 into 5,000 it is the 1 lakh rupees. 20 into 5,000 it is 1 lakh rupees. Next one is equity share application account debited to equity share capital account. We know bank account debited to equity share application account, equity share application account debited to equity share capital account. That is the first journal entries for the application. Application ಗೆ 2 journal entries ಅನ್ನು ನಾವು ಬರಿತೀವಿ. ನಾನು ನಿಮ್ಗೆ ಹೇಳಿದ್ದೀನಿ ಇದನ್ನ ಹೇಗೆ ಬರಿಬೇಕು, ಇದನ್ನ ಪ್ರಾಕ್ಟೀಸ್ ಅನ್ನು ಮಾಡಬೇಕು ಅಂತ. ಸರಿನಾ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ರೈಟ್, 5,000 into 20. ಅಪ್ಲಿಕೇಶನ್ ಮನಿ ಎಷ್ಟಿದೆ ಇಲ್ಲಿ, ಇಟ್ ಈಸ್ ₹20. ಸೊ 5,000 into 20 ಇಟ್ ಈಸ್ 1 lakh rupees. ಓಕೆ, 1 lakh rupees ಅನ್ನು ನಾನು ಬರೆದಿದ್ದೀನಿ. ಅದು 2 ಜರ್ನಲ್ ಎಂಟ್ರೀಸ್. ನೆಕ್ಸ್ಟ್ ಏನು ಅದ್ರ ಮೇಲೆ ಅಡ್ಜಸ್ಟ್ಮೆಂಟ್ಸ್ಗಳು ಏನು ಏನು ಕೊಟ್ಟಿಲ್ಲ, ಡಿಸ್ಕೌಂಟು ಪ್ರೀಮಿಯಮ್ ಆಗಿಲ್ಲ. ನೆಕ್ಸ್ಟು ಅಲಾಟ್ಮೆಂಟ್ ಎಷ್ಟಿದೆ, ₹20 ಇದೆ. ಓಕೆ, ಸೊ ಅಲಾಟ್ಮೆಂಟ್ಗೆ ಅಗೇನ್ ದ 2 journal entries. Again the 2 journal entries. ಏನದು journal entries? Equity share allotment account debited to 5,000 into 20. Equity share allotment account debited to ಡಿಸ್ಕೌಂಟ್ ಆಗಿದೆ. ಇಲ್ಲಿ ಏನಕ್ಕೆ ಡಿಸ್ಕೌಂಟ್ ಆಗಿದೆ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಆಫ್ 10% ಈಸ್ ಅಲೌಡ್ at the time of allotment. At the time of allotment the discount they have allowed is, it is 10%. Okay, 10% is for share capital. Okay, discount of issue shares it is
10% 100ಗೆ 10% ಅಂತ ಹೇಳಿದ್ರೆ 10 rupees ಆಗುತ್ತೆ 100ಗೆ, ಯಾಕಂದರೆ ಫೇಸ್ ವ್ಯಾಲ್ಯೂ 100 rupees ಇದೆ, ಅದಕ್ಕೆ 10% ಅಂತ ಹೇಳಿದ್ರೆ 10 rupees ಆಗುತ್ತೆ. ಸೊ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಅಕೌಂಟ್ ಡೆಬಿಟೆಡ್ ಟು 5000 ಇಂಟು 10, ಇಟ್ ಈಸ್ 10% 100 ಅಂತ ಹೇಳಿದ್ರೆ 10 rupees ಆಗುತ್ತೆ. ಸೊ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಎಷ್ಟಿದೆ? 5000 ಇಂಟು 20, ಇಟ್ ಈಸ್ 1 lakh. 5000 ಇಂಟು 10, ಇಟ್ ಈಸ್ 50,000. ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇಟ್ ಈಸ್ 1,50,000 ಬಿಕಾಸ್ ಇಟ್ ಈಸ್ 20 rupees is the allotment account and 10% is 10 rupees. So 20 plus 10 rupees is, it is 30 rupees. ಇದು 30 ಹೇಗೆ ಬಂತು ಅಂತ ಹೇಳಿದ್ರೆ 20 rupees ಅಲಾಟ್ಮೆಂಟ್ ಇದೆ ಪ್ಲಸ್ 10 rupees ಇದ್ದಿದೆ. ಓಕೆ, ಟೋಟಲ್ ಎಷ್ಟಾಗುತ್ತೆ? 30 rupees ಆಗುತ್ತೆ. ಓಕೆ, ದಟ್ 30 rupees ಏನಂತ ಕರಿತೀವಿ ನಾವು? ಇಟ್ ಈಸ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅದೇ 30 rupees ಅನ್ನು ನಾನು ಇಲ್ಲಿ ತಗೊಂಡಿದ್ದೀನಿ, 30 rupees ಅನ್ನು ನಾನು ತಗೊಂಡಿದ್ದೀನಿ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು, ಇದ್ರ ಕಂಟಿನ್ಯೂಯೇಷನ್ನು. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್. ಬ್ಯಾಂಕ್ ಅಕೌಂಟ್ ಎಷ್ಟಿದೆ? ಇಟ್ ಈಸ್ 1 lakh rupees ಆ್ಯಂಡ್ 1 lakh rupees ಟ್ರಾನ್ಸ್ಫರ್ ಆಗುತ್ತೆ ಬಿಕಾಸ್ ಇಲ್ಲಿ ಓನ್ಲಿ 20 rupees ಆನ್ ದ ಅಲಾಟ್ಮೆಂಟ್ ತಗೋತೀವಿ ಆ್ಯಂಡ್ 100 rupees. ಓಕೆ, 1,05,000 into 20, it is 1 lakh rupees. So 1 lakh rupees is transferred to the bank account because discount 10 rupees ಅನ್ನು ನಾವಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಓಕೆ, ಪ್ರೀಮಿಯಮ್ ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೋತಾ ಇದ್ವಿ, ಇಲ್ಲಿ ಅವರು ನಮಗೆ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ನಾವು ಅದನ್ನು ಲೆಸ್ ಮಾಡ್ಕೋಬೇಕು. ಸರಿನಾ? ಓಕೆ, ನೆಕ್ಸ್ಟ್ ಈಸ್ ಆನ್ ಫಸ್ಟ್ ಕಾಲ್. ಫಸ್ಟ್ ಕಾಲ್ ಈಸ್ 25 rupees. We have to write the ಜರ್ನಲ್ ಎಂಟ್ರೀಸ್. ಏನು ಬರಿತೀವಿ? ಅಗೇನ್ ಇದಕ್ಕೆ 2 ಜರ್ನಲ್ ಎಂಟ್ರೀಸ್. ಓಕೆ, ಅಗೇನ್ ಇದಕ್ಕೆ 2 ಜರ್ನಲ್ ಎಂಟ್ರೀಸನ್ನು ಬರಿಬೇಕು. ಓಕೆ, ಏನಂತ ಬರಿಬೇಕು? ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಎಷ್ಟು? ಇಟ್ ಈಸ್ 25. 5,000 into 25, it is 1,25,000. Okay, next 5,000 into 25, it is 1,25,000. Got it? Equity share first call amount is 25 and the number of equity shares is 5,000. So 25 into 5,000, it is 1,25,000. Being, what is the narration? Being the first call money due on 5,000 shares at rupees 25 per share. Okay, next one is bank account debited to equity share first call account. Bank account debited to equity share first call account. It is the being first call money received on 5,000 shares at rupees 25 per share. At rupees 25 per share, it is 1,25,000 and 1,25,000. 5,000 into 25, it is 1,25,000. So bank account debited to equity share first call account. Equity share first call account being first call money received on 5,000 shares at rupees 25 per share. Got it? Okay, ಇದು 2 ಜರ್ನಲ್ ಎಂಟ್ರೀಸ್ ಯಾವುದಕ್ಕೆ? ಫಸ್ಟ್ ಕಾಲಿಗೆ. ಓಕೆ, ಫಸ್ಟ್ ಕಾಲಿಗೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು? ಫೈನಲ್ ಕಾಲ್ ಮೇಲಿದೆ. ಓಕೆ, ಫೈನಲ್ ಕಾಲ್ ಅಗೇನ್ 25. ಓಕೆ, 25 rupees ಇದ್ದಿದೆ. ಓಕೆ, ಇದಕ್ಕೆ ಮತ್ತೆ 2 ಜರ್ನಲ್ ಎಂಟ್ರೀಸ್ ಬರುತ್ತೆ. ಏನಿದೆ? ಮೊದಲನೇದು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಏನು ಅಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸ್. ಓಕೆ, ಜರ್ನಲ್ ಎಂಟ್ರೀಸ್ ನಾನು ನಿಮ್ಗೆ ಬರ್ಸಿದ್ದೀನಿ. ಓಕೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ವಾಟ್ ಇಸ್ ದ ಅಮೌಂಟ್? ಇಟ್ ಈಸ್ 1,25,000 and 1,25,000. ಓಕೆ, 5,000 into 25, it is 1,25,000. It is 1,25,000. That 1,25,000 I have taken here. Okay, this is 1,25,000.
right? Okay, next another journal entries, eighth one for the first call ಗೆ ನಾನು ಬರಿಬೇಕು ಏನಂತ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಫೈನಲ್ ಕಾಲ್. ನೋಡಿ ಇಲ್ಲಿ ನಾನು ಇಕ್ವಿಟಿ ಶೇರ್ ಫೈನಲ್ ಕಾಲ್ದಲ್ಲಿ 4900 ಮಾತ್ರ ತಗೊಂಡಿದ್ದೀನಿ. ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, ಇಟ್ ಈಸ್ 5000 ಇದೆ. 5000ದಲ್ಲಿ ಅಲ್ಲಿ 100 ಶೇರ್ಸ್ ಏನಾಗಿದೆ ನಮಗೆ ಪರ್ಫಿಟೆಡ್ ಆಗಿದೆ, ಕ್ಯಾನ್ಸಲ್ ಆಗಿದೆ. ಹಾಗಾಗಿ ನಮಗೆ ಉಳಿದಿರೋ ಶೇರ್ಸ್ ಎಷ್ಟು, ಇಟ್ ಈಸ್ 4900 ಶೇರ್ಸ್ ಮಾತ್ರ ಉಳಿತು. ಹೌ ಮಚ್, ಇಟ್ ಈಸ್ 4900 ಶೇರ್ಸ್ ಮಾತ್ರ ಉಳಿತು. ದಟ್ 4900 ಶೇರ್ಸ್ಗೆ ಫೈನಲ್ ಕಾಲಲ್ಲಿ ಏನಾಗಿದೆ, ಅದು ಪರ್ಫಿಟೆಡ್ ಆಗಿದೆ. ಓಕೆ, ಸೊ ಹಾಗಾಗಿ 4900 ಶೇರ್ಸ್ಗಳಿಗೆ ಮಾತ್ರ ನಾವು ಏನು ಮಾಡಬೇಕು, ಇಲ್ಲಿ ಫೈನಲ್ ಕಾಲ್ ಅಮೌಂಟನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಇಲ್ಲಿ ಹಾಗಾದರೆ ಏನಂತ ಬರೀತೀನಿ ನಾನು, 4900 into how much, 25,000. It is 1,22,500. It is 1,22,500. ಏನಕ್ಕೆ ನಾನು ಇಲ್ಲಿ ಬರೀ 4900 ತಗೊಂಡಿದ್ದೀನಿ ಅಂದರೆ ಇಲ್ಲಿ ಪ್ರಾಬ್ಲಮ್ದಲ್ಲಿ ಅವರೇ ಕೊಟ್ಟಿದ್ದಾರೆ ಏನು, ದ 100 shares did not pay the money and those shares are get forfeited. ಆ ಶೇರ್ಸ್ಗಳನ್ನು ನಾನು ಏನು ಮಾಡೀನಿ, ಪರ್ಫಿಟೆಡನ್ನು ಮಾಡಿದ್ದೀನಿ. ಸೊ ಪರ್ಫಿಟೆಡ್ ಮಾಡಿರೋ ಶೇರ್ಸ್ಗಳಿಗೆ ಫೈನಲ್ ಕಾಲ್ದಲ್ಲಿ ನಾನು ತೊಗೊಂಡಿರೋದ್ರಿಂದ ಏನಾಗುತ್ತೆ, ಇದು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಅದನ್ನು ಮಾತ್ರ ನಾನಿಲ್ಲಿ ಕನ್ಸಿಡರೇಷನ್ಸನ್ನು ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಹೌ ಮಚ್, ಇಟ್ ಈಸ್ 4900 into 25, it is 1,22,500. ಇವೆಲ್ಲ ಜರ್ನಲ್ ಎಂಟ್ರೀಸು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳಿದ್ರೆ ಆನ್ ಅಪ್ಲಿಕೇಶನ್, ಆನ್ ಅಲಾಟ್ಮೆಂಟ್. ಯಾವುದಕ್ಕೆ, ಆನ್ ಅಪ್ಲಿಕೇಶನ್ಗೆ 2 ಜರ್ನಲ್ ಎಂಟ್ರಿ, ಆನ್ ಅಲಾಟ್ಮೆಂಟ್ಗೆ 2 ಜರ್ನಲ್ ಎಂಟ್ರಿ, ಫಸ್ಟ್ ಕಾಲ್ಗೆ 2 ಜರ್ನಲ್ ಎಂಟ್ರಿ ಆ್ಯಂಡ್ ಫೈನಲ್ ಕಾಲ್ಗೆ 2 ಜರ್ನಲ್ ಎಂಟ್ರೀಸ್. ಓಕೆ, ಫೈನಲ್ ಕಾಲ್ಗೆ 2 ಜರ್ನಲ್ ಎಂಟ್ರೀಸ್. ಸೊ ಟೋಟಲ್ ನಮಗೆ ಎಷ್ಟು, 8 ಜರ್ನಲ್ ಎಂಟ್ರೀಸು ನಮಗೆ ಸಿಗುತ್ತೆ. ಸರಿನಾ, 8 ಜರ್ನಲ್ ಎಂಟ್ರಿ ಸಿಗುತ್ತೆ. ಓಕೆ, ಅದಾದಮೇಲೆ ಇನ್ನೊಂದು ಪಾರ್ಟ್ ಇದೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇದೇ ಪರ್ಫಿಟೆಡ್ ಅಂತ ಕರಿತೀವಿ. ಅದಕ್ಕೆ 3 ಜರ್ನಲ್ ಎಂಟ್ರೀಸನ್ನು ಬರಿಬೇಕು. ಯಾವುದು ಶೇರ್ಸ್ ಪರ್ಫಿಟೆಡ್ ಆಗುತ್ತೋ, ಪರ್ಫ್ಯೂಚರ್ ಆಗಿರುತ್ತೋ, ಕ್ಯಾನ್ಸಲೇಷನ್ ಆಗಿರುತ್ತೋ ಆ ಶೇರ್ಸ್ಗಳಿಗೆ ಜರ್ನಲ್ ಎಂಟ್ರೀಸನ್ನು ಬರಿಬೇಕು. ಅಂದರೆ ಇಲ್ಲಿ ನಾನು ಬರೀ 100 ಶೇರ್ಸ್ಗಳಿಗೆ ಮಾತ್ರ ಜರ್ನಲ್ ಎಂಟ್ರೀಸನ್ನು ಬರಿಬೇಕಾಗುತ್ತೆ. ಆ್ಯಂಡ್ ಆ ಅಮೌಂಟನ್ನು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 70 rupeesಗೆ ಕೊಟ್ಟಿದ್ದಾರೆ. ಓಕೆ, ಅದ್ರ ಮೇಲೆ ಮಾತ್ರ ನಾನು ಏನು ಬರೀಬೇಕು, ಜರ್ನಲ್ ಎಂಟ್ರೀಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಏನು ಬರೀತಾ ಇದ್ದೀನಿ ನಾನಿಲ್ಲಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು, ಇವು 3 ಜರ್ನಲ್ ಎಂಟ್ರೀಸ್ ಯಾವುದಕ್ಕೆ, ಪರ್ಫಿಟೆಡ್ ಆಗಿರುವಂಥದ್ದು. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಹೌ ಮಚ್, ಇಟ್ ಈಸ್ ಎಷ್ಟು ಶೇರ್ ಪರ್ಫಿಟೆಡ್ ಆಗಿದೆ ಅದನ್ನು ನೆನ್ಪಿಟ್ಕೊಡ್ರಿ. 100 ಶೇರ್ ಗೆಟ್ ಪರ್ಫಿಟೆಡ್, 100 ಶೇರ್ಸ್ ಗೆಟ್ ಕ್ಯಾನ್ಸಲ್. ಓಕೆ, ಆ ಕ್ಯಾನ್ಸಲ್ ಆಗಿರೋ ಶೇರ್ಸ್ಗೆ ಮಾತ್ರ ನಾನಿಲ್ಲಿ ಜರ್ನಲ್ ಎಂಟ್ರೀಸನ್ನು ಬರೀಬೇಕು. 100 ಶೇರ್ಸ್ ಏನು ಕ್ಯಾನ್ಸಲ್ ಆಗಿದೆಯಲ್ಲ ಅದಕ್ಕೆ ಮಾತ್ರ ನಾನು ಜರ್ನಲ್ ಎಂಟ್ರೀಸನ್ನು ಬರೀಬೇಕು. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಎಷ್ಟು, 100 into 100 rupees. ವಾಟ್ ಈಸ್ ದ ನಮ್ಮ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಆಫ್ ಎ ಶೇರ್, ಇಟ್ ಈಸ್ 100 rupees. 100 into 100 ಇಟ್ ಈಸ್ 10,000. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು, ಇಲ್ಲಿ ಡಿಸ್ಕೌಂಟ್ ಇರೋದ್ರಿಂದ ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಓಕೆ, ಡಿಸ್ಕೌಂಟ್ ಎಷ್ಟು ಬರುತ್ತೆ ನಮಗಿಲ್ಲಿ, 100ಗೆ 10%, 100 into 10 divided by 100. ಓಕೆ, ಹೌ ಮಚ್ ವಿಲ್ ಗೆಟ್, ಇಟ್ ಈಸ್ 10 rupees. ಇಟ್ ಈಸ್ 10 rupees. ದಟ್ 10 rupeesನ್ನು ನಾನಿಲ್ಲಿ ಮಲ್ಟಿಪ್ಲೈಯನ್ನು ಮಾಡ್ಕೊಂಡಿದ್ದೀನಿ. ಸರಿನಾ, 10 rupeesನ್ನು ಮಲ್ಟಿಪ್ಲಿಕೇಶನನ್ನು ಮಾಡ್ಕೊಂಡಿದ್ದೀನಿ. ಓಕೆ, ದಟ್ ಈಸ್ ದ ಡಿಸ್ಕೌಂಟ್. ಪರ್ಫಿಟೆಡ್ ಶೇರ್ ಅಕೌಂಟ್ ಅದನ್ನು ಆಮೇಲೆ ಬರೆಯೋಣ, ಇದನ್ನು ಹೇಗೆ ಬರುತ್ತೆ ಅಂತ ಹೇಳ್ತೀನಿ. 65. ಆ್ಯಂಡ್ ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಎಷ್ಟು, 25 rupees. ಸೊ ನಾನಿಲ್ಲಿ 100 minus 25, 100 minus 25, it is equal to 75 minus 10 rupees discount is equal to 65 rupees.
is equal to 65 rupees. That 65 rupees ಏನಿದೆ ಅಲ್ವಾ, ಆ 65 ರುಪೀಸನ್ನೇ ನಾನೇನು ಮಾಡಿದ್ದೀನಿ, ಈ ಪರ್ಫಿಟೆಡ್ಗೆ ತಗೊಂಡಿದ್ದೀನಿ. ದಟ್ 65 ಐ ಹ್ಯಾವ್ ಟೇಕನ್ ಆಸ್ ಎ ಪರ್ಫಿಟೆಡ್. ಅರ್ಥ ಆಯ್ತಾ? ಓಕೆ, ಇದು ನಮಗೆ ಅಮೌಂಟ್ ಎಲ್ಲೂ ಕೊಟ್ಟಿರೋದಿಲ್ಲ. ಈ ಪರ್ಫಿಟೆಡ್ ಆಗಿರೋ ಅಮೌಂಟ್ಸು ನಮಗೆ ಎಲ್ಲೂ ಕೊಟ್ಟಿರೋದಿಲ್ಲ. ಒನ್ಲಿ ನಾವೇನು ತಗೋಬೇಕು ಅಂತ ಹೇಳಿದ್ರೆ, ಇಲ್ಲಿ ಪರ್ಫಿಟೆಡ್ ಆಗಿರೋ ಶೇರ್ಸ್ಗಳನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಪರ್ಫಿಟೆಡ್ ಶೇರ್ಸ್ ಅಮೌಂಟ್ ಅಂತ ಹೇಳಿದ್ರೆ, ನಮ್ಗೆ ಎಷ್ಟಿದೆ ಟೋಟಲ್ ಶೇರ್ಸು 100 ಶೇರ್ಸ್ ಇದೆ. ಓಕೆ, 1 ಶೇರ್ ವ್ಯಾಲ್ಯೂ ಎಷ್ಟು 100 ಇದೆ. 100ದಲ್ಲಿ ಫಸ್ಟ್ ಕಾಲ್ ಅಮೌಂಟ್ ಎಷ್ಟಿದೆ, ನಮಗೆ 25 ರುಪೀಸ್ ಇದೆ. 100 ಮೈನಸ್ 25 ಲೆಸ್ ಮಾಡಿ, ಪ್ಲಸ್ 10 ರುಪೀಸ್ ಏನಿದೆ ನಮಗೆ ಡಿಸ್ಕೌಂಟ್ ಇದೆ. ಆ ಡಿಸ್ಕೌಂಟನ್ನು ಲೆಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, ಇಟ್ ಈಸ್ ವಿ ವಿಲ್ ಗೆಟ್ ಆಸ್ ಎ ದ 65 rupees. ದಟ್ 65 rupees ಈಸ್ ಕನ್ಸಿಡರ್ ಆಸ್ ಎ ದ ಪರ್ಫಿಟೆಡ್. it is considered as a perfited. ಎಷ್ಟು 6500, because 1000 share perfited ಆಗಿದೆ into 65 ಮಾಡಿದ್ರೆ it is 6500. got it? 1000 into 65, it is 6500. got it? ಇದು ಹೇಗೆ ಬಂತು ಅಂತ ಗೊತ್ತಾಯ್ತಾ? ಓಕೆ, ಇದು ಒಂದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಪ್ರಾಬ್ಲಮನ್ನು ನಾವು ಪರ್ಫಿಟೆಡ್ ಈ 3 ಜರ್ನಲ್ ಎಂಟ್ರೀಸನ್ನು ಪರ್ಫಿಟೆಡ್ ಏನಾಗಿರುತ್ತಲ್ಲ ಅದಕ್ಕೆ ಮಾತ್ರ ನಾವು ಬರಿಬೇಕು. ಸೊ ನರೇಷನ್ ಏನಂತ ಬರಿಬೇಕು ನಾವಿಲ್ಲಿ? ನರೇಷನ್ ಈ ರೀತಿ ಬರಿತೀವಿ, ಬೀಯಿಂಗ್ 100 share perfited for the non payment of final call of rupees 25 per share. ಓಕೆ, 100 ಶೇರ್ಸು ನಾನ್ ಪೇಮೆಂಟ್ ಆಗಿರೋದ್ರಿಂದ ಅದನ್ನು ಕ್ಯಾನ್ಸಲೇಷನ್ ಆಗಿದೆ. ಆ ಕ್ಯಾನ್ಸಲೇಷನ್ ಆಗಿರೋದಕ್ಕೆ ನಾವಿಲ್ಲಿ ಏನು ಜರ್ನಲ್ ಎಂಟ್ರೀಸನ್ನು ಬರಿಬೇಕು. ಸೊ ನೆಕ್ಸ್ಟ್ ಏನಂತ ಬರಿತಾ ಇದ್ವಿ, ದ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು. ನೋಡಿ ಎಷ್ಟಕ್ಕೆ ಇಶ್ಯೂ ಮಾಡಿದೆ ಬ್ಯಾಂಕ್ ಅಕೌಂಟು, ಇಲ್ಲಿ ಕೊಟ್ಟಿದ್ದಾರಲ್ಲ ಎಷ್ಟಕ್ಕೆ ಇಶ್ಯೂ ಆಗಿದೆ, ಅದು ಓನ್ಲಿ 70 ರುಪೀಸಿಗೆ ಮಾತ್ರ ಇಶ್ಯೂ ಆಗಿದೆ. ನೋಡಿ 70 ರುಪೀಸ್ಗೆ ಮಾತ್ರ ಅಲ್ಲಿ ಇಶ್ಯೂ ಆಗಿದೆ. ಸೊ ನಾನು ಏನಂತ ಬರಿಬೇಕಿಲ್ಲಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 100 into 70, it is 7000. 100 into 70, it is 7000. Bank account debited, perfited share account debited. Okay, 100 minus 70, it is 100 minus 70 is equal to 100 minus 70 is equal to, it is 30 rupees. That 30 rupees is considered as a the perfited. ಓಕೆ, ಇಲ್ಲಿ ಪರ್ಫಿಟೆಡ್ಸ್ ಅಂತ ತಗೋತೀವಿ. ಗಾಟ್ ಇಟ್ ವಾಟ್ ಐ ಆಮ್ ಸೇಯಿಂಗ್? ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್, ಪರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 100 into 100. How much we will get? It is 10,000 rupees. We will get it is 10,000 rupees. That 10,000 we should entered here. Okay, that is the equity share capital. Narration is being reissue of shares. Reissue ಎಷ್ಟಕ್ಕೆ ಮಾಡಿದ್ದೀವಿ ನಾವು? It is 70 rupeesಗೆ reissue ಆಗಿದೆ. Okay, being reissue of 100 perfited shares at 70 per share fully paid. Being reissue of 100 perfited share at 70 per share fully paid up. It is ಎಷ್ಟಕ್ಕೆ 70 ರೂಪಾಯಿಗೆ ಮಾರಿದ್ದೀನಿ. ಓಕೆ, 100 ರೂಪಾಯಿ ಇರೋ ಫೇಸ್ ವ್ಯಾಲ್ಯೂ ಶೇರ್ಸನ್ನು ನಾನು ಬರೀ 70 ರುಪೀಸ್ಗೆ ಮಾರಾಟ ಮಾಡಿದ್ದೀನಿ. ಸೊ ಇಷ್ಟು ನಮಗೆ ಜರ್ನಲ್ ಎಂಟ್ರೀಸನ್ನು ಬರೆಯೋಕ್ಕೆ ಬಂದರೆ ಸಾಕು. ರೈಟ್, ಲಾಸ್ಟ್ ಜರ್ನಲ್ ಎಂಟ್ರಿ ಈಸ್ ಕಾಲ್ಡ್ ಆಸ್ ದ ಪರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಪರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇದೇ ಬರುತ್ತೆ 3500 ಅಂತ ಹೇಳಿದ್ರೆ, ಲಿಸನ್ ಹಿಯರ್, ಇದೆಲ್ಲ ಅರ್ಥ ಆಯ್ತಾ ನಿಮಗೆ? ಓಕೆ, 9th and 10th ಜರ್ನಲ್ ಎಂಟ್ರೀಸನ್ನು ಈಸಿಯಾಗಿ ಇದೆ, ಅದನ್ನು ಒಂದು ಸಾರಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಜರ್ನಲ್ ಎಂಟ್ರೀಸ್ ಕ್ಲಿಯರಾಗಿ ಕರಿಬೇಕು, ಡಿಸ್ಕೌಂಟ್ ಯಾವುದು ಪ್ರೀಮಿಯಮ್ ಯಾವುದು ಅಂತ, ಆವಾಗ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ? ಓಕೆ, ನಾನು ಇವಾಗ ಈ ಜರ್ನಲ್ ಎಂಟ್ರೀಸನ್ನು ಹೇಳ್ತೀನಿ ಹೇಗೆ ತೊಗೋಬೇಕು ಅನ್ನೋದನ್ನು. ತುಂಬ ಈಸಿಯಾಗಿರುವಂಥದ್ದು. ಪರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಪರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಹೇಗೆ ಬರಿತೀವಿ ನಾವು ಇದನ್ನು ಅಂತ ಹೇಳಿದ್ರೆ, ನೋಡಿ ಇಲ್ಲಿ 9th ಜರ್ನಲ್ ಎಂಟ್ರೀಸ್ದಲ್ಲಿ ಒಂದು ಪರ್ಫಿಟೆಡ್ ಆಗಿದೆ, ಪ್ಲಸ್ 10th ಜರ್ನಲ್ ಎಂಟ್ರೀಸ್ ಏನಾಗಿದೆ, ಇದು ಡೆಬಿಟ್ ಆಗಿದೆ. 9th ಜರ್ನಲ್ ಎಂಟ್ರೀಸು ಏನಾಗಿದೆ, ಇದು ಕ್ರೆಡಿಟ್ ಆಗಿದೆ. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಮೈನಸ್ ಮಾಡಿದರೆ ಇಟ್ ಮೀನ್ಸ್ 6500 ಮೈನಸ್
3000. ಓಕೆ, ಇದು ಹೇಗೆ ಬರುತ್ತೆ? 6500 minus 3000 rupees. It is 3500. That 3500 is called as the a forfeited share ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನೇ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು? 3500. got it what I'm saying? So forfeited share account debited to capital reserve account. Okay, understood? ಇಲ್ಲಿ ಏನಾಗಿದೆ ನಮಗೆ? ಪರ್ಫಿಟೆಡ್ ಶೇರ್ ಅಕೌಂಟು 9th ದಲ್ಲಿ ಕ್ರೆಡಿಟ್ ಆಗಿದೆ. ಅದೇ ಪರ್ಫಿಟೆಡ್ ಶೇರ್ ಅಕೌಂಟ್ ಇಲ್ಲಿ ಏನಾಗಿದೆ? ಡೆಬಿಟ್ ಆಗಿದೆ. ಓಕೆ, ಅಲ್ಲಿ ನಮಗೆ 3500 ನಾವೇನು ಮಾಡ್ತೀವಿ? ಅದನ್ನು ವಿ ವಿಲ್ ಟ್ರಾನ್ಸ್ಫರ್ಡ್ ಟು ದ ರಿಸರ್ವ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ನಾವೇನು ಮಾಡ್ತೀವಿ? ಟ್ರಾನ್ಸ್ಫರನ್ನು ಮಾಡ್ತೀವಿ. ಸೊ ಹೀಗೆ ಜರ್ನಲ್ ಎಂಟ್ರೀಸನ್ನು ಮಾಡ್ತೀವಿ. ಡೆಫಿನೆಟ್ ಆಗಿ ನಮಗೆ ಇದನ್ನು ಎಕ್ಸಾಮಿನೇಷನ್ಸ್ಗೆ 12 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಸಲ್ಲಿ ಗ್ಯಾರಂಟಿ ಕೇಳ್ತಾರೆ. ಅವರು ಡಿಸ್ಕೌಂಟ್ ಮೇಲಾದರೂ ಕೇಳ್ಬೋದು, ಇಲ್ಲ ಪ್ರೀಮಿಯಮ್ ಮೇಲಾದರೂ ಕೇಳ್ಬೋದು. ಡಿಸ್ಕೌಂಟ್ ಮೇಲೆ ಕೇಳಿದರೆ ಏನಾಗುತ್ತೆ? ನಮಗೆ ಈಸಿಯಾಗಿ ಅದನ್ನು ಈ ರೀತಿ ಜರ್ನಲ್ ಎಂಟ್ರೀಸ್ಗಳನ್ನು ಬರ್ಕೊಂಡು ಹೋಗ್ಬೋದು. ಪ್ರೀಮಿಯಮ್ ಮೇಲೆ ಕೇಳಿದರೆ ಓಕೆ, ಯಾವುದ್ರ ಮೇಲೆ ಇರುತ್ತೆ? ಅಲಾಟ್ಮೆಂಟ್ ಮೇಲೆ ಇರುತ್ತಾ ಅಥವಾ ಅಪ್ಲಿಕೇಶನ್ ಮೇಲೆ? ಆಲ್ಮೋಸ್ಟ್ ಇರೋದಿಲ್ಲ. ಅಲಾಟ್ಮೆಂಟ್ ಮೇಲೆ ಪ್ರೀಮಿಯಮ್ ಆದರೂ ಇರುತ್ತೆ, ಇಲ್ಲ ಡಿಸ್ಕೌಂಟ್ ಆದರೂ ಕೂಡ ಇರುತ್ತೆ. ಪ್ರೀಮಿಯಮ್ ಇದ್ದರೂ ನಾವು ಜರ್ನಲ್ ಎಂಟ್ರೀಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಅಲಾಟ್ಮೆಂಟ್ ಮೇಲೆ ಕೂಡ ಓಕೆ ಡಿಸ್ಕೌಂಟ್ ಇದ್ರೂ ಕೂಡ ಜರ್ನಲ್ ಎಂಟ್ರೀಸು ವೇರಿಯೇಷನ್ ಆಗುತ್ತೆ. ಫಸ್ಟ್ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಶುಡ್ ನೋ ದ ಜರ್ನಲ್ ಎಂಟ್ರಿ ಪ್ರಾಪರ್ಲಿ. ಓಕೆ, ವಿತೌಟ್ ನೋಯಿಂಗ್ ದ ಜರ್ನಲ್ ಎಂಟ್ರೀಸ್ ವಿ ಕ್ಯಾನ್ ನಾಟ್ ಸಾಲ್ವ್ ದ ಎನಿ ಪ್ರಾಬ್ಲಮ್ಸ್. ಓಕೆ, ಇದು ನಮಗೆ ಜರ್ನಲ್ ಎಂಟ್ರಿ ಮೇಲೆ ಡಿಸ್ಕೌಂಟ್ ಮೇಲೆ ಇರುವಂಥದ್ದು. ನಾನು ನಿಮಗೆ ಪ್ರೀಮಿಯಮ್ ಮೇಲೆ ಹೇಳಿದ್ದೀನಿ, ಇದು ಡಿಸ್ಕೌಂಟ್ ಮೇಲೆ ಇರುವಂಥ ಜರ್ನಲ್ ಎಂಟ್ರೀಸ್. ಓಕೆ, ಪ್ಲೀಸ್ ಪ್ರಾಕ್ಟೀಸ್. ಓಕೆ, ನೀವು ಪ್ರಾಕ್ಟೀಸನ್ನು ಮಾಡಿ ಜರ್ನಲ್ ಎಂಟ್ರೀಸು. ಓಕೆ, ಜರ್ನಲ್ ಎಂಟ್ರೀಸನ್ನು ಬ್ಯಾಟ್ ಮಾಡಿ ಬರೀರಿ, ಪ್ರಾಕ್ಟೀಸ್ ಮಾಡಿ, ಆವಾಗಲೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ವಿತ್ ದಿಸ್ ಟುಡೇ ವಿ ವಿಲ್ ವೈಂಡ್ ಅಪ್ ದಿಸ್ ಸೆಷನ್ ಆ್ಯಂಡ್ ವಿ ವಿಲ್ solve the problems on the share capital in the next session. Thank you.